ಸರ್, ಈಗ ಹಳ್ಳಿಕಾರ್ ಆ ಒಂದು ತಳಿಯನ್ನ ಅಭಿವೃದ್ಧಿ ಪಡಿಸೋದಾಗಿರ್ಬೋದು ಅಥವಾ ಆ ಒಂದು ತಳಿಯನ್ನ ಕರ್ನಾಟಕದ ಮೂಲೆ ಮೂಲೆ ಜನರಿಗೆ ತಲುಪಿಸೋ ಕೆಲಸನ ನೀವು ಮಾಡ್ತಾ ಇದ್ದೀರಾ. ಈಗ ರೇಸ್ಗಳನ್ನ ಕೂಡ ಮಾಡ್ತಾ ಇದ್ದೀರಾ, ಒಂದಷ್ಟು ರೇಸ್ಗಳನ್ನ. ಪ್ರಮುಖವಾಗಿ ಆ ಒಂದು ರೇಸ್ ನಡೆಸಕ್ಕಂಥ ಸಂದರ್ಭದಲ್ಲೂ ಅಷ್ಟೇ ಒಂದು ಕರುಗಳಿರ್ಬೋದು, ದನಗಳಿರ್ಬೋದು, ಸಾಕುವಂತ ಒಂದು ಬಾಂಧವ್ಯ ಇರುತ್ತೆ. ಅಂದ್ರೆ ಒಂದು ತಾಯಿಯ ಪ್ರೀತಿಯನ್ನು ಕೂಡ ನೀವು ಕರುಗಳಿಗೆ ತೋರಿಸ್ತಾ ಇದ್ದೀರಾ. ಆ ಒಂದು ಬಾಂಧವ್ಯ ಹೇಳೋದಾದ್ರೆ ಅಣ್ಣ, ಹಳ್ಳಿಕಾರ ಅಂತಂದ್ರೆ ನನಗೆ ನನ್ನ ಜೀವ ಒಂದ್ ಕಡೆ ಇಕ್ಬಿಟ್ಟು ಹಳ್ಳಿಕಾರ ದನ ಒಂದ್ ಕಡೆ ಇಕ್ಕಿದ್ರೆ ನನ್ಗೆ ದನನೇ ಅಂತ. ಎಂತ ಇದು ಸಿಚುವೇಶನ್ ಬಂದ್ರು ದನ ಅಂತ ನಾನು ಬಿಟ್ಟಿಲ್ಲ ಅಣ್ಣ. ಹಳ್ಳಿಕಾರ್ ನನಗೆ ಸಿಕ್ಕಿದ ವೇದಿಕೆಗಳಲ್ಲೆಲ್ಲ ಹಳ್ಳಿಕಾರ ಅಂತ ಬಳಸಿದ್ದೀನಿ. ಇವತ್ತು ಅದನ್ನ ನನಗೆ ಯಾರು ಹಳ್ಳಿಕಾರ್ ಒಡಿಯ ಅಂತ ಕೊಟ್ಟರು, ಯಾಕೆ ಕೊಟ್ಟರು ಅದ್ರನ್ನ ಬೇಕಾಗಿರೋ ಒಂದು ಎಪಿಸೋಡ್ ಮಾಡ್ರಿ. ನಾನೇನೆ ಬೋರ್ಡ್ ಹಾಕ್ಕೊಂಡು ನಾನು ಹಳ್ಳಿಕಾರ್ ಒಡಿಯ ಅಂತ ನಾನು ಎಲ್ಲೂ ಹೋಗಿ ಹೇಳ್ಕೊಂಡಿಲ್ಲ. ಕೊಟ್ಟಿರೋ ಬಿರ್ದಕ್ಕ ನಾನು ಅರನಾಗಿ ಅದನ್ನ ಹೇಳ್ಕೊಂತೀನಿ ಬಿಟ್ರೆ, ಇವತ್ತು ಜೈ ಹಳ್ಳಿಕಾರ ಅಂತ ಹಾಕೊಂಡಿದ್ದೀನಿ ಅಣ್ಣ. ಇವ್ರಿಗೂ ಅಭಿಮಾನ ಇದ್ರೆ ಮಾಡಿ ಹಾಕೊಂಡು ಬಟ್ಟೆಗಳೆಲ್ಲ ಹಳ್ಳಿಕಾರ ಅಂತ ಹಾಕೊಂಡು ಓಡಾಡ್ಲಿ ಅಣ್ಣ ರೋಡಲ್ಲಿ. ನಾನು ಬೇಡ ಅಂತ ಹೇಳಿದ್ದೀನಿ ಅಣ್ಣ. ನನ್ನ ಪ್ರಶ್ನೆ ಮಾಡ್ತಕ್ಕಂಥ ದೊಡ್ಡ ಮನುಷ್ಯರಿಗೆ ನಾನು ಹೇಳೋದು, ಇದು ಹರಿಯೋ ನೀರು. ದೊಣ್ಣೆ ನಾಯಕನ ಅಪ್ಪಣೆ ಯಾಕಣ್ಣ ಬೇಕು? ಇದು ಜ್ಞಾನ. ಎಷ್ಟು ಬೇಕೋ ತಿಳಿಸ್ಲಿ. ನಾನು 10 ಪಟ್ಟು ತಿಳಿಸ್ರೆ ನೀನ್ ನನ್ಕಿನ್ನ ಕಿಲಾಡಿ 20 ಪಟ್ಟು ತಿಳಿಸೋಗು. ಯಾರು ಬೇಡ ಅಂತವ್ರೆ? ಒಂದು ಬ್ಯಾನರ್ ಹಾಕಕ್ಕೆ ಯೋಚನೆ ಮಾಡ್ತಾರೆ. ಬ್ಯಾನರ್ ಖರ್ಚು ಎಷ್ಟು? 100 ರೂಪಾಯಿ ನಾವ್ಯಾಕೆ ಖರ್ಚು ಮಾಡ್ಬೇಕು ಅಂತ. ನಾನು ಅಣ್ಣ ಏನು ಖರ್ಚು ಮಾಡಿದ್ದೀನಲ್ಲ ಆ ದುಡ್ಡು, ಅದು ಈ ಕರೆಕ್ಟಾಗಿ ಇಷ್ಟೇ ದುಡ್ಡು ಅಂತ ಹೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಾ. ಇಡೀ ಜನತೆಗೆ ಗೊತ್ತು ಏನನ್ನೋದು. ಹೊರ್ತೂರಲ್ಲಿ ಬಂದ್ಬಿಟ್ಟು ಇಡೀ ಸುತ್ತಮುತ್ತ ಗ್ರಾಮ ಎಲ್ಲಿಗೆ ಬೇಕಾದ್ರೂ ಹೇಳ್ರಿ, ಆನೆಕಲ್ ಟೌನ್ ನಿಂಗೆ ಕೈದು ಹೊಸಕೋಟೆ ಟೌನ್ವರ್ಗೂನು ಎತ್ತುಗಳು ಯಾರೇ ಕಟ್ಟಿರ್ಬೋದು, ಎಲ್ಲೇ ಇರ್ಬೋದು. ಒಂದು ಪ್ರೋಗ್ರಾಮ್ ಅಂತ ಬಂದವಾಗ ಎಲ್ಲರ ಕಿವಿಗೆ ಬರೋದು ಹೊರ್ತೂರು ಸಂತೋಷ ಅಂತ. ಯಾಕೆ 1 ರೂಪಾಯಿ ಇಲ್ದಿರ ಹೋಗಿ ಕಾರ್ಯಕ್ರಮಗಳು ನೈಟು ಆಗಲಂದಿರ ಮಾಡ್ಕೊಟ್ಬಿಟ್ಟು ಬಂದಿದ್ದೀನಿ ಅಣ್ಣ. ಇವಾಗೂ ಮಾಡಿದ್ದೀನಿ, ಮುಂದಕ್ಕೂ ಮಾಡ್ತೀನಿ. ಯಾರೇ ಇರ್ಬೋದು ಇಡೀ ಕರ್ನಾಟಕದಾಗ ಎಲ್ಲಿಂದ ಕರೀರಿ, ನನಗೆ ಸಮಯ ಇದ್ರೆ ಬಂದು ಮಾಡಿಕೊಟ್ಬಿಟ್ಟೆ ಬರ್ತೀನಿ. 1 ರೂಪಾಯಿ ನಾನು ಎಲ್ಲೂ ತಗೊಂಡಿಲ್ಲ. ಯಲಾಂಕದವ್ರು ಖುಷಿಯಿಂದ ನನಗೆ ಆ ಎಣ್ಣೆ ಹೆಸರು ನನಗೆ ಗೊತ್ತೇ ಇಲ್ಲ, ದೇವಸ್ಥಾನಕ್ಕೆ ಕರೆಸಿದ್ರು. ಅವರು ಋಣ ಇಕ್ಕೊಂಬಾರ್ದು ಅಂತ ಅಂದ್ಬಿಟ್ಟು 50,000 ಕೊಟ್ಟರು ನನಗೆ ಏನನ್ನ ಮಾಡ್ಸಾಕು ಅಂತ. ಬೆಳ್ಳಿದ್ ಮಾಡ್ಸಿ ಹಾಕಿದ್ದೀನಿ ಎತ್ಕೇನೇನೆ. ನಾನು ಅದ್ರನ್ನೇನು ತಗೊಂಬಂದು ತಿಂದಿಲ್ಲ. ಇಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಇರ್ರಿ ಎತ್ತು ಸಾಕೋದು ಏನಂತ ತೋರಿಸ್ತೀನಿ. ಎಮ್ಮೆ ಇತ್ತು, ಮೊನ್ನೆ ತೀರ್ಕೊಂಡ್ಬಿಟ್ಟೈತೆ. ಹರಿಯಾಣದಿಂದ ಎಮ್ಮೆ ತರಿಸಿರೋದು, ಹಾಲು ಆಟಬೇಕು ಎತ್ಕ ಅಂದ್ಬಿಟ್ಟು. ಎತ್ತು ನೋಡ್ಬೋದು, ಎಲ್ಲರೂ ಎತ್ತು ಕಟ್ಟವ್ರೆ, ಎಲ್ಲರೂ ಸಾಕವ್ರೆ, ಎಲ್ಲರೂ ಮಾಡವ್ರೆ ಅಂತಾರೆ. ಯಾಕೆ ಜನಕ್ಕೆ ತೋರಿಸಿಲ್ಲ ನೀವು? ಯಾಕೆ ಬಂದು ಹೇಳಿಲ್ಲ? ಯಾಕೆ ಬಂದು ಅದ್ರ ಪರ ನಿಂತಿಲ್ಲ ಅಲ್ವಾ? ಇವತ್ತೆಲ್ಲೋ ಹೊರ್ತೂರು ಸಂತೋಷ್ ಬಂದು ನಿಂತುಬಿಟ್ಟು ಹಳ್ಳಿಕಾರ್ ಒಡಿಯ ಅಂತ ತಗೊಂಡ್ಬಿಟ್ಟ ಅಂತ ಅಂದವಾಗ ಯಾರು ಇದೇನು ಎತ್ತ ಅಂದವಾಗ ಅದನ್ನ ತಿಳಿಸ್ದವಾಗ ಎಲ್ಲಪ್ಪ ಹೋಗಿದ್ದೆ, ಯಾಕೆ ನೀನು ತಿಳಿಸಿಲ್ಲ? ನೀನು ತಿಳಿಸ್ಬೇಡ ಅಂತ ಯಾರಾದರೂ ಹೇಳಿದ್ರಾ? ಇಲ್ಲ ಮೀಡಿಯಾ ಅಂತ ಸಿಕ್ಕದವಾಗ ಅಣ್ಣ ವೇದಿಕೆಗಳು ನಾನು ಸ್ವಾಗತ ಮಾಡಿ ತೋರಿಸಿದ್ದೀನಿ, ಮಾಡ್ರಿ ಈ ಥರ ಬಗ್ಗೆ ಅಂತ. ಇದೂರವರೆಗೂ ಬಂದಿದ್ದೀನಿ, ಯಾವುದು ವಿಧಾನಸೌಧನಲ್ಲಿ ಬಂದ್ಬಿಟ್ಟು ಅಲ್ಲಿ ತೋರಿಸಿದ್ದೀನಿ. ಅಣ್ಣ ಇದು ನಮ್ಮ ದನಕ್ಕೆ ಏನು ಕೊಟ್ರಿ ನೀವು ಅಂದವಾಗ ಈ CM ಅವ್ರ ಕಡೆಯಿಂದ ಇಡೀ ಹೋಬ್ಳಿಗೂ ಹಳ್ಳಿಕಾರ್ ರೇಸ್ ಮಾಡ್ಬೋದು ಅಂತ ಪರ್ಮಿಷನ್ ಬಂತು. ಎಲ್ಲಣ್ಣ ನಮ್ಮ ಕಾಂಟ್ರಿಬ್ಯೂಷನ್ ಇಲ್ದಿರ ನಾನು ಏನು ಸುಮ್ಮನೆ ನಾನು ಹಳ್ಳಿಕಾರ್ ಒಡಿಯ ಹಳ್ಳಿಕಾರ್ ಇದು ಅಂತ ನಾನು ಹಾಕ್ಕೊಂಡಿಲ್ಲ ಅಣ್ಣ. ಅದ್ರ ಸೇವೆ ಮಾಡೋಕೆ ನನಗೆ ಅವಕಾಶ ಸಿಕ್ಕೈತೆ, ನಾನು ಸಾಯೋವರೆಗೂ ಮಾಡ್ತೀನಿ ಅಣ್ಣ.